ವಿದ್ಯಾರ್ಥಿಗಳು ಪರೀಕ್ಷೆಯ ಬಗ್ಗೆ ಭಯ ಬಿಟ್ಟು ಪೂರ್ವಭಾವಿ ತಯಾರಿ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿದರೆ ಯಶಸ್ಸು ಖಂಡಿತ ಲಭಿಸುತ್ತದೆ ಎಂದು ಖ್ಯಾತ ಶಿಕ್ಷಣ ತಜ್ಞ ಗುರುರಾಜ್ ಖರ್ಜಗಿ ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಗರದ ದೇವರಾಜ್ ಅರಸು ವಿದ್ಯಾಸಂಸ್ಥೆಯ ಆರ್.ಎಲ್. ಜಾಲಪ್ಪ ಕಲಾಮಂದಿರದಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪರೀಕ್ಷೆಗೆ ಸರಿಯಾಗಿ ತಯಾರಿ ಮಾಡಿಕೊಳ್ಳದಿದ್ದಾಗ ಭಯ ಬೀಳುವುದು ಸಾಮಾನ್ಯ. ಪರೀಕ್ಷೆಗಳ ಭಯದಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಓದಿದ್ದನ್ನು ಮರೆತು ಅನುತ್ತೀರ್ಣರಾಗುತ್ತಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ನಿಯಮಿತವಾಗಿ ಓದುವ ಅಭ್ಯಾಸ ಕ್ರಮವನ್ನು ರೂಢಿಸಿಕೊಳ್ಳಬೇಕು. ಬೆಳಗಿನ ಜಾವ ಓದುವುದು ಉತ್ತಮ ಅಭ್ಯಾಸವಾಗಿದ್ದು 45 ನಿಮಿಷ ಓದಿದ್ದನ್ನು ಮನನ ಮಾಡಿಕೊಳ್ಳಬೇಕು. ಓದಿದ್ದನ್ನು ಒಂದು ಬಾರಿ ಬರೆಯಬೇಕು. ಇನ್ನು ಮನನವಾಗದಿದ್ದರೆ ಮತ್ತೊಬ್ಬರಿಗೆ ಹೇಳಬೇಕು. ಅಧ್ಯಾಯವಾರು ಪಟ್ಟಿ ಮಾಡಿಕೊಂಡು ಓದಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಹೇಳಿದರು. ಬ್ಯೂರೋ ರಿಪೋರ್ಟ್, ಶಿವರಾಜ್ ನೇಸರ್, ದೊಡ್ಡಬಳ್ಳಾಪುರ. ಆ ಟೈಮ್ ಬರ್ಕೊಂಡಿದ್ದೆಲ್ಲ ಚೆಂದ, ಗೋಡೆಗೆ ಅನಿಸಿದ್ದು ಆಯಿತು. ಆದರೆ ಅದು ಟೈಮ್ ಟೇಬಲ್ ತಾನೇ ಓದೋದಲ್ಲ. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ಕೋತೀರಿ. ಅಮ್ಮ ಹೇಳ್ತೀರಿ ಬೇಗ ಎಬ್ಬಿಸ್ಬೇಕು, ರೆಡಿ ಆಗಬೇಕು, 5 ಗಂಟೆ ಓದಬೇಕು ಅಂತ. ಪಾಪ ಅಮ್ಮ ಎಬ್ಬಿಸ್ತಾರೆ ನನ್ನನ್ನು. ಈಗ ಹಾಳಾದ್ದು ಬೆಳಗ್ಗೆ ನಿದ್ದೆನೇ ಹಾಗೆ. ತುಂಬ ಪ್ರೀತಿ ಬೆಳಗ್ಗೆ ನಿದ್ದೆ ಅಂದರೆ ಅಲ್ವಾ, ಹೇಳೋಕ್ಕೆ ಬೇಜಾರಾಗುತ್ತೆ. ಅಮ್ಮ ಒಂದು 5 ನಿಮಿಷ 5 ನಿಮಿಷ 15 ನಿಮಿಷ ಆಗುತ್ತೆ. ಹೇಳಮ್ಮ ಅಮ್ಮ ಶುರು ಮಾಡಬೇಕು. ಒಂದು 5 ನಿಮಿಷ ಕಡೆಗೆ ಮಾತು 7 ಗಂಟೆಗೆ ಹೇಳೋದಾಗುತ್ತೆ. ಓದೋದು ತಪ್ಪು. ನೀವೇನು ಮಾಡಬೇಕು ಗೊತ್ತಾ, ಒಂದು ಸ್ವಲ್ಪ ಸೊಲ್ಯೂಷನ್ ಕೇಳ್ತೀನಿ ನಾನು ಹೆಂಗೆ ಅಂತ. ಹಾಗಾಗಿ ಓದೋದು ಹೇಗೆ, ಪರೀಕ್ಷೆ ಕೂತ್ರೆ ಪಾಸ್ ಆಗೋದು ಯಾರು, ಯಾವ ಕರಿಯರ್ ಯಾರು, ನಿಮ್ಮದು ಮತ್ತೊಬ್ಬ. ನಾನು ಸಾಮಾನ್ಯ ಕೇಳೋದು, ಯಾರ ಜೀವನ ಇದು, ನಿಮ್ಮದು ಸ್ವಂತದ ಬಾಡಿಗೆಲ್ಲ, ಸ್ವಂತದಲ್ವ, ಹುಷಾರಾಗಿರ್ಬೇಕಲ್ವ. ಸ್ವಂತ ಜೀವನ, ಇನ್ನೊಂದು ಜೀವನ ಇದೆಯಲ್ಲ ಗೊತ್ತಿಲ್ಲ ನನಗೆ. SSLC ಬಂದಿದ್ದೀನಿ, ನಾನು ಜೀವನ ಇದೆ. ಫೇಲ್ ಆದರೆ ನಾನು ಫೇಲ್ ಆಗ್ತೀನಿ, ಮತ್ತೊಬ್ಬರು ಆಗಲ್ಲ. ರ್ಯಾಂಕ್ ಬಂದರೆ ನಾನು ಬರ್ತೀನಿ. ಓದಿದ ಲಾಭ ಆಗೋದು ಯಾರಿಗೆ, ನನಗೆ. ಓದಿ ನಷ್ಟ ಆಗೋದು ಯಾರಿಗೆ, ನನಗೆ. ಆದ್ದರಿಂದ ನಾನು ಅಕಸ್ಮಾತ್ತಾಗಿ ಅರ್ಧ ತಾಸನ್ನು ಆರಾಮಾಗಿ ಕಳೆದು ಓದಲಿಲ್ಲ ಅಂದರೆ ನಷ್ಟ ಆಗೋದು ಯಾರಿಗೆ ಹೇಳಿ, ನನಗೆ. ಅದೇ ಅದಕ್ಕೆ ನಾನು ನೋಡಿದ್ದೀನಿ, ಎಷ್ಟೋ ಜನ ಮಕ್ಕಳು ನೋಡಿದ್ದೀನಿ, ನಾನು ಸಾವಿರಾರು ಜನ ಮಕ್ಕಳು ನೋಡಿದ್ದೀನಿ. ರಿಸಲ್ಟ್ ಬಂದಮೇಲೆ ಸರ್ ಇನ್ನೊಂದು ಸ್ವಲ್ಪ ಓದಿದರೆ, ಇನ್ನೊಂದು 10 ಮಾರ್ಕ್ ಬಂದಿದ್ರೆ ನನಗೆ ಸೀಟ್ ಸಿಕ್ಕಿರೋದು ಸರ್, ಒಳ್ಳೆ ಕಾಲೇಜ್ ಸಿಕ್ಕಿರೋದು ಸರ್. ಈಗೇನು ಪ್ರಯೋಜನದಿಂದ ವಿಚಾರ ಮಾಡಿ ಮುಗಿದೋಯ್ತಲ್ಲ, ಆವಾಗೇ ಓದಬೇಕಾಗಿತ್ತು. ಅವಾಗ ಅನಿಸುತ್ತೆ ಇನ್ನೊಂದು ಚೂರು ಮಾಡ್ಕೊಂಡಿದ್ದಾಗಿತ್ತು ಅಲ್ವಾ. ಆಮೇಲೆ ವಿಚಾರ ಮಾಡಿ
ಈಗ ಹೇಗೆ ಓದೋದು ಅಂತ ಹೇಳ್ಕೊಡ್ತೀನಿ, ದಯವಿಟ್ಟು ಗಮನ ಇರಬೇಕು. ನೀವೆಲ್ಲ ಚೆನ್ನಾಗಿ ಓದ್ತೀರಿ, ಟೈಮ್ ಟೇಬಲ್ ಮಾಡಿದ್ದೀರಿ. ಬೆಳಗ್ಗೆ ಎದ್ದು ಕೆಲವರು ಏನು ಮಾಡ್ತಾರೆ, ಟೀ ಕುಡಿಯೋ ಅಭ್ಯಾಸ ಇರುತ್ತೆ, ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ. ಆಮೇಲೆ ಓದೋಕ್ಕೆ ಶುರು ಮಾಡ್ತಾರೆ. ಅಮ್ಮ ಖುಷಿ, ಮಗು ಓದ್ತಾ ಇದ್ದಾನೆ ಅಂತ. ಬೆನ್ನು ಆಗುತ್ತಲ್ಲ ಹಳದು, ಗೋಡೆಗೆ ಒಂದು ಕಲ್ಲಿನ ಮಾಡಿಸ್ಕೊಂಡು ಸ್ವಲ್ಪ ಚಳಿ ಇರುತ್ತೆ ಬೆಳಗ್ಗೆ, ಸ್ವಲ್ಪ ಕಾಲ ಮೇಲೆ ಚಳಿದಲ್ಲಿ ಹಿಡ್ಕೊಂಡು ಪುಸ್ತಕ ಹಾಕ್ಕೊಂಡು ಓದೋಕ್ಕೆ ಶುರು ಮಾಡೋದು. ಓದ್ತಾ ಓದ್ತಾ ಬೆನ್ನು ಸ್ವಲ್ಪ ನೀರಲ್ಲ ಟೇಬಲ್ ಕುಚಿಯೋದು ಇರುತ್ತಿದ್ದರೆ ಸಂತೋಷ. ಇಲ್ಲವರು ಯಾವುದೋ ಒಂದು ಜಾಗ, ಆದಷ್ಟು ಶಬ್ದ ಆಗದೇ ಇರುವಂಥ ಜಾಗ ತಿಳ್ಕೊಳ್ಳಿ. ಬೆಳಗ್ಗೆ ಇದೊಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳು ನನಗೆ ಎಷ್ಟೋ ಕಡೆ, ರಾತ್ರಿ ಓದಿದ್ರು ವಾಸಿನ, ಬೆಳಗ್ಗೆ ಓದಿದ್ರು ವಾಸಿನ. ಕೆಲವರು ರಾತ್ರಿ ಓದಿದ್ರು ತಲೆ ಕುಡಿತದೆ ಅಂತ ಕೆಲವು ಕಲ್ಪನೆ ಇದೆ, ಕೆಲವು ಬೆಳಗ್ಗೆ ಓದಿದ್ರು ಒಳ್ಳೆಯದು ಅಂತ. ನಿಮ್ಗೆ ಯಾವುದು ಹೊಂದುತ್ತೋ ಅದನ್ನು ಮಾಡ್ಕೊಳ್ಳಿ. ಆದರೆ ಬರೀ ಗಡಿಯಾರ ನೋಡ್ಕೊಂಡು ಓದಬೇಡಿ. ಹೇಳ್ತಾರೆ 3 ಗಂಟೆವರೆಗೂ ಓದಿದ್ದು ಬೆಳಿಗ್ಗೆ ನಾನು, ಎಲೆಕ್ಟ್ರಿಕ್ ಬಿಲ್ ಬರುತ್ತೆ ಅಷ್ಟೇ, ಮತ್ತೇನಾಗಲ್ಲ. ಯಾಕಂದರೆ ಹ್ಯೂಮನ್ ಮನಸ್ಸಾಗಿದೆ ಗೊತ್ತಾ, 45 ನಿಮಿಷದಲ್ಲಿ ಇಟ್ಕೊಳ್ಳಲ್ಲ. ನೀವು ನೋಡಿ, ನಾನೇ ಒರೆಸ್ಬೇಕಾದ್ರೆ ನಾನು ನೀರು ಬಿದ್ದಿರುತ್ತೆ, ಒಂದು ಬಟ್ಟೆನೋ ಸ್ಪಂಜ್ ತೊಗೊಂಡು ಒರೆಸ್ತೀರಿ ಮೇಲೆ ಅಲ್ವಾ? ಹಾಗೆ ಒರೆಸ್ತಾ ಇದ್ರೆ ಆಗುತ್ತೆ. ಅದು ನೀರು ಇಟ್ಕೊಂಡ್ಬಿಟ್ಟಿದೆ ಸಾಕಷ್ಟು, ಒಂದು ನೀರು ಇಟ್ಕೊಳ್ಳಲ್ಲ. ಅವಾಗೇನು ಮಾಡ್ತೀರಿ, ಹೋಗಿ ಅದನ್ನು ಹಿಂಡಿ ಮತ್ತೆ ಒರೆಸ್ತೀವಿ ಅಲ್ವಾ? ಹಿಂಡಿದ ಒಳಗೆ ನೀರು ಇಟ್ಕೊಳ್ಳಲ್ಲ. ಮನಸ್ಸು ಹಾಗೇನೆ ಸ್ಯಾಚುರೇಟ್ ಆಗಿಬಿಡುತ್ತೆ. 45 ನಿಮಿಷ ಓದಿದ ಮೇಲೆ ಮನಸ್ಸಿಗೆ ಹಿಂಡೋಕ್ಕಾಗಲ್ಲ, ಸ್ವಲ್ಪ ಗ್ಯಾಪ್ ಕೊಡಬೇಕಾದ್ರೆ. ಹೇಗೆ ಓದಬೇಕು ಅಂತ ಹೇಳ್ತೀವಿ. ಓದೋಕ್ಕೂ ಬೆಳಿಗ್ಗೆ ಓದೋದು ವಾಸಿ. ಯಾಕೆ ಅಂದರೆ ರಾತ್ರಿ ನಿದ್ರೆ ಆಗಿರುತ್ತೆ, ಮನಸ್ಸು ಫ್ರೆಶ್ ಇರುತ್ತೆ. ಅದಕ್ಕೆ ಶಾಲೆಯಲ್ಲಿ ಮೇಷ್ಟ್ರು ಏನು ಮಾಡ್ತಾರೆ ಗೊತ್ತಾ, ಟೈಮ್ ಟೇಬಲ್ ಮಾಡಿದಾಗ ಮೊದಲಿನ ಪೀರಿಯಡು ಸೈನ್ಸು ಮ್ಯಾಥ್ಸು ಇರ್ತಾರೆ, ಫ್ರೆಶ್ ಇರುತ್ತೆ ಮನಸ್ಸು, ಓದಿದ್ದು ಹಿಡ್ಕೊಳ್ಳುತ್ತೆ. ಅದರಿಂದ ಏನು ಮಾಡ್ತಾರೆ, ಮನಸ್ಸು ಫ್ರೆಶ್ ಇದ್ದಾಗ ಯಾವುದು ಕಷ್ಟದ ವಿಷಯವೋ ಅದು ಇಟ್ಕೊಳ್ಳಿ. ನೀವು ಟೈಮ್